ಅವೆರಡೇ ಸರ್. ವಾಲ್ಮೀಕಿ ಮೂಡ ಬಿಟ್ರೆ ಸರ್, ಬಟ್ ಅಂತ ಹೇಳ್ಕೊಳ್ಳುವಂತ ಹೋರಾಟ ನಿಮ್ದು ಹೇಳಿಲ್ಲ ನಾನು. ಆರ್ ಅಶೋಕ್ ಅವ್ರ ಪರ್ಫಾರ್ಮೆನ್ಸ್ ಹೇಳ್ತಾ ಇಲ್ಲ. ಆಸ್ ಅ ಪಾರ್ಟಿ, ಆಸ್ ಅ ಪೊಲಿಟಿಕಲ್ ಪಾರ್ಟಿ ಸರ್. ಯಾಕೆ ಅಂತಂದ್ರೆ ಬಿಜೆಪಿ ಹೆಂಗೆ ಅಂತಂದ್ರೆ ಅದು ಒಂದು ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ ಸದಾ ಮುಂದು. ಆದ್ರೆ ಆಸ್ ಅ ಪಾರ್ಟಿ ನೀವೆಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಿ? ಮೂಡ ಮತ್ತೆ ಈ ವಾಲ್ಮೀಕಿ ಬಿಟ್ಟರೆ ಜನಾಂದೋಲನ ಸೃಷ್ಟಿಸುವಂತ ಹೋರಾಟಗಳು ಬಹಳ ಕಡಿಮೆ ರೀ. ಅಲ್ಲ, ಅದಕ್ಕೆ ಅವಕಾಶಗಳು ಬರಬೇಕು, ಚುನಾವಣೆಗಳು ಬರಬೇಕು. ಬಹಳ ದೂರ ಇದೆ, ಇನ್ನು ಬಹಳ ದೂರ ಇದೆ. ಈ ಕಾಂಗ್ರೆಸ್ ಅವರು 6 ತಿಂಗಳಿದ್ದಂಗೆ ಪೇ CM ಮಾಡಿದ್ರು, 40% ಮಾಡಿದ್ರು. ಅವೆಲ್ಲ ಮಾಡಿದ್ದು ಯಾವಾಗ? 3 ತಿಂಗಳಿದ್ದಾಗ, 2 ತಿಂಗಳಿಗೆ ಬಂದಾಗ. ಅದಕ್ಕೆ ಟೈಮ್ ಬರ್ತತೆ, ವಾರ್ ಟೈಮ್ ಬರ್ತತೆ. ವಾರ್ ಟೈಮ್ ಬಂದಾಗ 100% ಬಿಜೆಪಿ ಅಗ್ರೆಸಿವ್ ಆಗಿ ಮಾಡ್ತತೆ. JDS ಮತ್ತು ಬಿಜೆಪಿಯ ಒಂದು ಕಾಂಬಿನೇಷನ್ ಈ ಸರಿ ಆರಾಮ್ಸೆ 170 ಸೀಟ್ ಗೆಲ್ತೀರಿ. ಆ ಥರದ ವಾತಾವರಣ ಇದೆ. ಜನಕ್ಕೆ ಬೇಸರ ಆಗಿದೆ ಕಾಂಗ್ರೆಸ್ ಅವರು. ಆ ಹೋರಾಟನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ರಾಜ್ಯದ ಜನತೆಗೆ ಒಳಿತಾಗುವಂಥ ಕೆಲಸವನ್ನು ನಾವು ಮಾಡ್ತೀರಿ. ಬಿಜೆಪಿನೂ ಕೂಡ ಆ ದಿಕ್ಕಿನಲ್ಲಿ ನಮ್ಮ ಕೇಂದ್ರದ ನಾಯಕರು ನಮಗೆ ಪ್ರೇರಣೆಯಾಗಿ ನರೇಂದ್ರ ಮೋದಿಯವರು ಇರೋದ್ರಿಂದ ಇನ್ನಷ್ಟು ಶಕ್ತಿಶಾಲಿಯಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಕಳೆದ ಬಾರಿ 2023ರಲ್ಲಿ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ತರ ಜೋಡೆತ್ತು ತರ ಮುನ್ನುಗ್ಗಿದ್ರು ಮತ್ತು ಅಧಿಕಾರಕ್ಕೆ ತಂದ್ರು ತಮ್ಮ ಪಕ್ಷವನ್ನ. ಈ ಬಾರಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ತಾವು ಜೋಡೆತ್ತಿನ ರೀತಿ ಕೆಲಸ ಮಾಡಿ ತಾವು ಅಧಿಕಾರಕ್ಕೆ ತರುವಂತಹ ಪ್ಲಾನ್ ಏನಾದ್ರೂ ಇದೆಯಾ ಸರ್? ಇಲ್ಲ ನೋಡಿ, ನಮ್ಮ ಪಾರ್ಟಿಯಲ್ಲಿ ಜೋಡೆತ್ತು ಒಂಟೆತ್ತು ಅವೇನು ಇಲ್ಲ. ನಮ್ಮ ಪಾರ್ಟಿ ಒಂದು ಹಿಂದುತ್ವದ ವಿಚಾರ ಇರ್ತಕ್ಕಂಥ ಪಾರ್ಟಿ. ನಿಮಗೂ ಗೊತ್ತು, ವ್ಯಕ್ತಿ ಇಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಮ್ದು ಮೋದಿ ಅವರಿದ್ರು, ವಿಜೇಂದ್ರ ವಾಜಪೇಯಿ ಜೂನಿಯರ್ ಅಂತ ತಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆಯಾ? ಇಲ್ಲ, ಆತರ ಏನಿಲ್ಲ. ನೋಡಿ, ನಾವು ನನ್ನ ಮಕ ನೋಡಿ ಆಗ್ಲಿ, ವಿಜೇಂದ್ರ ಮಕ ನೋಡಿ ಆಗ್ಲಿ ಏನ್ ಜನ ವೋಟ್ ಹಾಕ್ತಾರೆ ಅಂತಲ್ಲ. ಹಾಕ್ತಾರೆ ಸರ್. ಇಲ್ಲ, ಹಿಂದುತ್ವ ನಮ್ದು ಹಿಂದುತ್ವ ಅದು ಮೇನ್ ಇರ್ಬೋದು. 1%, 2%, 5% ಇರ್ಬೋದು. ಆದ್ರೆ ನಮ್ಗೆ ಓಟ್ ಹಾಕುವಂತವ್ರು ಹಿಂದುತ್ವದ ವಿಚಾರ ಇಟ್ಕೊಂಡು, ದೇಶದ ವಿಚಾರ ಇಟ್ಕೊಂಡು ಮೇಯರ್ ಯಾರಾಗ್ಬೇಕು ಅನ್ನೋ ಡಿಸಿಷನ್ ಅಶೋಕ್ ಅವ್ರ ಮನೇಲಿ ಆಗುತ್ತೆ ಅಂತ ನಾನ್ ಕೇಳಲ್ಪಟ್ಟಿದ್ದೀನಿ ಸರ್. ಹಂಗಾಗಿ ನೀವ್ ಹಂಗಂದ್ರೆ ಹೆಂಗೆ ಸರ್? ಅದನ್ನು ಕೂಡ ಪಾರ್ಟಿನೇ. ನಾನೇ ಹೌದು, ನಾವು ಮಾಡ್ತಾ ಇದ್ರಿ. ಅವಾಗ ಅನಂತಕುಮಾರ್ ಇದ್ರು. ನಾವು ಬೆಂಗಳೂರಲ್ಲಿ ನಾನು ಅನಂತಕುಮಾರ್ ಅವರು ಬಿಜೆಪಿಯನ್ನ ಕಟ್ಟಿದಿರಿ, ಪ್ರಶ್ನೆನೇ ಇಲ್ಲ. 20 ವರ್ಷ ಬಿಜೆಪಿಯನ್ನ 0 ಇಂದ ಇಲ್ಲಿವರೆಗೂ ನಾವು ತಂದಿದ್ದೀರಿ. ನಾನು ಅನಂತಕುಮಾರ್ ಅವರು ತಂದಿದ್ದೀರಿ. ಅದು ಬೇರೆ ಕಡೆ. ಆದರೆ ಜನ ನಮ್ಮನ್ನ ಗುರ್ತು ಮಾಡೋದು ವ್ಯಕ್ತಿಗಿಂತ ಪಾರ್ಟಿ ಅಂತ ಗುರ್ತು ಮಾಡ್ತಾರೆ. ಪಾರ್ಟಿ ವಿಚಾರಕ್ಕೆ ಕಾಂಗ್ರೆಸ್ ಅಲ್ಲಿ ಹಂಗಲ್ಲಿಲ್ಲ. ಅವ್ರ ಕುಟುಂಬ ಅಷ್ಟೇ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು, ಹಿಂಗೆ ಅಷ್ಟೇ. ನಮ್ಮಲ್ಲಿ ಹಂಗಿಲ್ಲ. ವಾಜಪೇಯಿ ಇದ್ರು, ಈಗ ಮೋದಿಯವರು ಇದ್ದಾರೆ. ನಮ್ಮಲ್ಲಿ ವ್ಯಕ್ತಿ ಪ್ರಾಮುಖ್ಯತೆ ಕಡಿಮೆ, ಪಕ್ಷನೇ ಅತ್ಯುನ್ನತ. ದೇಶ ಮೊದಲು, ಪಾರ್ಟಿ ಆಮೇಲೆ. ಯಾಕೆ ಸರ್ ರಾಜಕೀಯ ಪಡಸಾಲಿಯಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಅವ್ರ ನಡುವೆ ಸಾಮರಸ್ಯ ಇಲ್ಲ ಅನ್ನೋ ಮಾತುಗಳು ಯಾಕೆ ಸರ್ ಹಂಗೆಲ್ಲ ಕೇಳಿ ಬರ್ತಾ ಇದೆ? ನಮ್ದೇನ ಬಂದಿದೆ ಅಂದ ನಾವು ವಿಜೇಂದ್ರ ನಾನೇನಾದ್ರು ಮಾತಾಡಿರೋದು? ಹೋಗೋ ಕಡೆ ನೀವ್ ಹೋಗಲ್ಲ, ಅವ್ರ ಮೀಟಿಂಗ್ ನೀವ್ ಹೋಗಲ್ಲ ಅಂತೆಲ್ಲ ವರದಿಗಳು ಬರ್ತವೆ ಸರ್. ನೀವು ಬೇಜಾರ್ ಮಾಡ್ಕೋಬೇಡಿ. ಅದು ವರದಿಗಳ ಆಧಾರದ ಮೇಲೆ ಪ್ರಸ್ತುತ ಇರುವಂತ ವಿಚಾರನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅಲ್ಲ, ವರದಿ ಇಲ್ಲ ಅಂತಂದ್ರೆ ನೆನ್ನೆ ನನ್ನ ಆಫೀಸಲ್ಲೇ ಎಲ್ಲ ಕೂತಿದ್ರಿ. ನನ್ನ ಆಫೀಸಲ್ಲೇ ನೆನ್ನೆ ಅವ್ರನ್ನ ನೇತೃತ್ವದಲ್ಲೇ ಹೋರಾಟ ಆಯ್ತು, ನಾನು ಹೋಗಿದ್ದೆ. ನಮ್ಮೆಲ್ಲ ಮೀಟಿಂಗು ಯಾವುದು ತಪ್ಪಿಸ್ಕೊಂಡೇ ಇಲ್ಲ. 100ಕ್ಕೆ 99% ಬಂದಿದ್ದಾರೆ. 1% ಮಿಸ್ ಆಗಿರ್ಬೋದು, ಎಲ್ಲರೂ ಹಾಗೆ ಆಗ್ತದೆ. ಆ ಥರ ಯಾವುದೂ ಇಲ್ಲ. ನೋಡಿ, ಅವ್ರ ಪಾರ್ಟಿ ಅಧ್ಯಕ್ಷರು ಗೌರವ ಕೊಡಬೇಕು. ಪಾರ್ಟಿ ಅವ್ರನ್ನ ನಾಮಿನೇಟ್ ಮಾಡಿದೆ, ಗೌರವ ಕೊಡಬೇಕು, ಕೊಟ್ಟೇ ಕೊಡ್ತೀನಿ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಏನಾದರೂ ನಮ್ಮ ಇಡೀ ಪಾರ್ಟಿಯಲ್ಲಿ ಆ ಥರದ್ದು ಇಲ್ಲ ಅಂತ ಹೇಳಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪಾರ್ಟಿಯಲ್ಲಿ ನಿಮಗೂ ಗೊತ್ತಿದೆ. ಯತ್ನಾಳ್ ವಿಚಾರ ಇರ್ಬೋದು, ಜಾರಕಿಹೊಳಿ. ನಾನೇ ನಿಜವಾದ ವಿಪಕ್ಷ ನಾಯಕ, ನನಗೆ ಚೇರ್ ಕೊಡಿ ಪಕ್ಕದಲ್ಲೇ ಅಂತ ಇವತ್ತೇನೋ ಫುಲ್ ಹಂಗಾಮ ಮಾಡಿದ್ರಂತೆ ಸರ್. ಅಲ್ಲ, ಅವರು ಹೇಳಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ ಅವ್ರ ತರ ಅಂತ ಎಲ್ಲ ಹೇಳ್ತಾ ಇದ್ರು. ಅವರು ಬಿರಿ ವಿರೋಧ ಪಕ್ಷ ಅಲ್ಲ, ಮುಖ್ಯಮಂತ್ರಿನೂ ನಾನೇ ಅಂತ ಹೇಳಿದ್ದಾರೆ. ಅದರಿಂದ ಅವ್ರ ಮುಖ್ಯಮಂತ್ರಿನೂ ಅವರೇ, ಎಲ್ಲ ಅವರೇ ಅಂತ ಹೇಳಿದ್ದಾರೆ. ಅದಕ್ಕೆ ನನ್ಗೇನು ಬೇಜಾರಿಲ್ಲ. ಅವ್ರ ಭಾವನೆ, ಅವ್ರು ಇಂಡಿಪೆಂಡೆಂಟ್ ಒಬ್ಬರೇ ಇದ್ದಾರೆ, ಅವ್ರ ಭಾವನೆ. ಈಗಲೂ ಯತ್ನಾಳ್ ಅವ್ರು ನನ್ನ ಆಫೀಸಲ್ಲೇ ಕೂತಿದ್ರು. ನಾನು ಅವ್ರು ಒಟ್ಟಿಗೆ ಟೀ ಕುಡಿದು ಇಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲ, ಒಂದಲ್ಲ, ನನಗನ್ಸ್ತೈತೆ ಅವರು ಹಿಂದುತ್ವದ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿನೂ ಹಿಂದುತ್ವದ ವಿಚಾರ ಇಟ್ಕೊಂಡು ಪ್ರಾಬ್ಲಮ್ ಆಗಿರ್ಬೋದು.
ನೋಡೋಣ ಮುಂದಿನ ದಿನದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಬಹಳಷ್ಟು ಏನ್ ಜನ ಸರ್, ತೀರ್ಮಾನ. ಬಹಳಷ್ಟು ಜನ ಇವನ್ ಈಶ್ವರಪ್ಪನವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಬಹಳಷ್ಟು ಜನ ಇದ್ದಾರೆ ಸರ್. ಅವರ ಹೃದಯದಲ್ಲಿ ಯಾವಾಗ್ಲೂ ಹಿಂದುತ್ವನೇ ಇರೋದು. ಆದ್ರೆ ಕೆಲವೊಂದು ನಾಯಕರುಗಳ ಜೊತೆಗೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಹೊರಗಡೆ ಇಟ್ಟಿದ್ದಾರೆ, ಅಥವಾ ಅವರ ಭಾಷಣ ಅಥವಾ ಅವರ ಹೇಳಿಕೆಗಳು ಅವರೆಲ್ಲರನ್ನೂ ಒಂದುಗೂಡಿಸಿಕೊಂಡು ಮುಂದಿನ ಚುನಾವಣೆಗೆ ಬಿಜೆಪಿ ಪಕ್ಷವನ್ನ ಸನ್ನದ್ಧ ಮಾಡುವಂತಹ ಜವಾಬ್ದಾರಿ ತಮ್ಮೇಲೂ ಇದೆ ಸರ್. ಆ ನಿಟ್ಟಿನಲ್ಲಿ ತಾವೇನಾದ್ರೂ ಹಿರಿಯ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀರಾ? ಇಲ್ಲ, ಈಶ್ವರಪ್ಪನವರು ಒಳ್ಳೆ ನಾಯಕರು, ನಮ್ಮ ಪಾರ್ಟಿ ಅಧ್ಯಕ್ಷರಲ್ಲೇ ಆಗಿದ್ರು. ಯತ್ನಾಳ್ ಅವರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವರಿಬ್ಬರು ನಮಗೆ ಒಂಥರ ಆಸ್ತಿ ಇದ್ದಂಗೆ. ಆದರೆ ಕಾರಣಾಂತರದಿಂದ ಪೊಲಿಟಿಕಲ್ ದೃಷ್ಟಿಯಿಂದ ಸಮಸ್ಯೆ ಆಗಿದೆ ಅಷ್ಟೇ. ನೋಡೋಣ, ಮುಂದೊಂದು ದಿನ ಒಳ್ಳೇದಾಗ್ಬೋದನೋ. ಯಾಕಂದರೆ ನಮ್ಮ ಕೇಂದ್ರದ ನಾಯಕರ ಮೇಲೆ ಭರವಸೆ ಇದೆ. ನೋಡೋಣ, ಕೇಂದ್ರದ ನಾಯಕರು ಏನು ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಆಗಿರ್ತೀರಿ. ಚುನಾವಣೆ ಬರೋ ಟೈಮ್ಗಂತೂ ನಾವೆಲ್ಲ ಇಡೀ ಕರ್ನಾಟಕದಲ್ಲಿ ಹಿಂದುತ್ವ ವಿಚಾರ ಇರೋರೆಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥದ್ದು ಹಾಗೇ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಈಗ ಬಿಜೆಪಿ ಪಾರ್ಟಿಯಲ್ಲಿ ಬಹಳಷ್ಟು ಬಣಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಕೆಲವರು ರೆಬಲ್ಸ್ ಅಂತನೋ, ಕೆಲವರು ತಮ್ಮದೇ ಆದಂತ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಅಥವಾ ಏನೋ ಒಂದು ವಯಾ ಮೀಡಿಯಾ ಒಂದು ರಾಜಿ ಮಾಡ್ಕೊಳಕ್ಕಾಗದೆ ಮುನ್ಸ್ಕೊಂಡಿದ್ದಾರೆ ಸರ್ ಪಾರ್ಟಿಯಲ್ಲಿ ಇರೋರೆ. ನಿನ್ನೆ ವಿಜೇಂದ್ರ ಅವರು ಒಂದು ಸಣ್ಣ ಪ್ರಯತ್ನ ಮಾಡಿದ್ರು, ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ಸೋದು ಅದು ಇದು. ಇದೆಲ್ಲ ಈ ಪಾರ್ಟಿಯಲ್ಲಿರುವಂತಹ ಈ ಬಣ ರಾಜಕೀಯ ಯಾವಾಗ ಕ್ಲೋಸ್ ಆಗುತ್ತೆ ಸರ್? ಚುನಾವಣೆ ಅಷ್ಟರೊಳಗೆ ಎಲ್ಲ ಸರಿ ಆಗುತ್ತಾ ಸರ್? ಅವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ. ಯಾರು ಪಾರ್ಟಿ ವಿರುದ್ಧ ಇಲ್ಲ, ಸ್ವಲ್ಪ ವೈಯಕ್ತಿಕ ವಿಚಾರ ಇದೆ. ನಾನು ಇಲ್ಲ ಅಂತ ಹೇಳಲ್ಲ, ಹಂಗೆ ಗೊಂದಲ ಇಲ್ಲ ಅಂತಲೂ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ಗೊಂದಲ ಇದೆ, ಅದೇ ಅಷ್ಟು ಅತಿರೇಕಕ್ಕೇನು ಹೋಗಿಲ್ಲ. ನಮ್ಮ ಕೇಂದ್ರ ನಾಯಕರ ಗಮನಕ್ಕೂ ಬಂದಿದೆ. ಅವೆಲ್ಲವನ್ನ ಸರಿಯಾದ ಸಂದರ್ಭದಲ್ಲಿ ನಮ್ಮ ಕೇಂದ್ರ ನಾಯಕರು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದಾರೆ. ಅದರ ಪ್ರಯತ್ನನೂ ಕೂಡ ನಡೀತಾ ಇದೆ. ನೋಡೋಣ, ಚುನಾವಣೆ ಬಂದಿತ್ತು ಬಿಹಾರದು, ಅದಕ್ಕೋಸ್ಕರ ಬ್ಯುಸಿ ಆದರು. ಈಗ ಪಾರ್ಲಿಮೆಂಟ್ ಮುಗಿದ ತಕ್ಷಣ ಇದಕ್ಕೊಂದು ಅಂತ್ಯ ಆಡ್ತಾರೆ ಅನ್ನೋ ವಿಶ್ವಾಸ. ರಾಜ್ಯಾಧ್ಯಕ್ಷರ ಆಯ್ಕೆ ಸರ್, ಅದು ಪೆಂಡಿಂಗ್ ಇದೆ ಸರ್, ಪೆಂಡಿಂಗ್ ಇಟ್ಟಿದ್ದಾರೆ. ಅದೇ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ ನೋಡಿ. ಈಗ ಮುಖ್ಯಮಂತ್ರಿದು ಚೇಂಜು ಇದೆಲ್ಲ ಬರ್ತಾ ಇದಲ್ಲ, ಆ ಥರ ಅಲ್ಲ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ನಮ್ಮಲ್ಲಿ. ಕರ್ನಾಟಕ ಒಂದೇ ಅಲ್ಲ, ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಇನ್ನೊಂದು 2 ರಾಜ್ಯ ಇದೆ, ಅದರಲ್ಲಿ 2-3 ರಾಜ್ಯ ಇದೆ, ಅಲ್ಲಿ ಕರ್ನಾಟಕನೂ ಒಂದು. ಅದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನು ಮಾಡ್ತಾರೆ. ಇದೇನು ಹೊಸದಾಗಲ್ಲ, ದೇಶದಲ್ಲಿ ನಡೀತಾ ಇದೆ, ನಮ್ಮ ರಾಜ್ಯದಲ್ಲೂ ನಡೆಯುತ್ತೆ.